ರಾಷ್ಟ್ರಪತಿ ಹಾಗೂ ಸರ್ಕಾರದ ಮಧ್ಯೆ ಭಿನ್ನಾಭಿಪ್ರಾಯ ಬಂದ್ರೆ ಏನಾಗುತ್ತೆ? 1986ರಲ್ಲಿ ಭಾರತದ ಸಾಂವಿಧಾನಿಕ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಒಂದು ಘಟನೆ ನಡೆಯಿತು. ಅದೇನಂತ ಅಂದ್ರೆ, ರಾಜೀವ್ ಗಾಂಧಿ ಸರ್ಕಾರ ಇಂಡಿಯನ್ ಪೋಸ್ಟ್ ಆಫೀಸ್ ಆಕ್ಟ್ಗೆ ಒಂದು ತಿದ್ದುಪಡಿ ತರಲಿಕ್ಕೋಸ್ಕರ ಒಂದು ಕಾನೂನನ್ನ ಜಾರಿ ಮಾಡಿತು. ಅದು ಲೋಕಸಭೆಯಲ್ಲೂ ಪಾಸ್ ಆಯಿತು ಹಾಗೂ ರಾಜ್ಯಸಭೆಯಲ್ಲೂ ಪಾಸ್ ಆಯಿತು. ಇನ್ನು ರಾಷ್ಟ್ರಪತಿ ಅಂಕಿತಕ್ಕೆ ಒಂದು ಬಾಕಿ ಇತ್ತು. ಆ ಸಮಯದಲ್ಲಿ ದೇಶದಾದ್ಯಂತ ಪ್ರತಿಭಟನೆಗಳು ವ್ಯಕ್ತವಾದವು. ಆ ಪ್ರತಿಭಟನೆಗಳು ಯಾಕೆ ಅಂತ ಅಂದ್ರೆ, ಈ ಒಂದು ವಿಧೇಯಕದ ಅಡಿಯಲ್ಲಿ ಸರ್ಕಾರಕ್ಕೆ ಕೆಲವೊಂದು ಪವರ್ ಸಿಗ್ತಾ ಇತ್ತು. ಅದೇನಂತ ಅಂದ್ರೆ, ಭಾರತದ ಭದ್ರತೆ ಅಥವಾ ಕೆಲವೊಂದು ಕಾರಣಗಳ ಅಡಿಯಲ್ಲಿ ಯಾವುದೇ ನಾಗರಿಕನ ಪತ್ರ ವ್ಯವಹಾರಗಳನ್ನ ಸರ್ಕಾರಗಳು ತಡೆ ಹಿಡಿಬಹುದಿತ್ತು. ಅದಕ್ಕೋಸ್ಕರ ಇದು ವಾಕ್ ಸ್ವಾತಂತ್ರ್ಯವನ್ನ ಹತ್ತಿಕ್ತದೆ ಹೇಳುವಂತದಕ್ಕೆ ಪ್ರತಿಭಟನೆ ಆಗ್ತಾ ಇತ್ತು. ಆ ಕಾರಣಕ್ಕೆ ಆ ಸಮಯದಲ್ಲಿ ರಾಷ್ಟ್ರಪತಿ ಆಗಿದ್ದಂತಹ ಜ್ಞಾನಿ ಜೈಲ್ ಸಿಂಗ್ ಅವರು ಆರ್ಟಿಕಲ್ 111ನೇ ಅಡಿಯಲ್ಲಿ ಒಂದು ಅಂಗೀಕಾರ ಮಾಡಬೇಕಿತ್ತು ಅಥವಾ ತಿರಸ್ಕಾರ ಮಾಡಬೇಕಿತ್ತು ಅಥವಾ ವಾಪಸ್ ಅದನ್ನ ಮರುಪರಿಶೀಲನೆಗೋಸ್ಕರ ಸಂಸತ್ಗೆ ಕಳಿಸ್ಕೊಡ್ಬೇಕಿತ್ತು. ಆದ್ರೆ ಅವರು ಅದ್ರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದೆ ಸುಮಾರು 3 ವರ್ಷಗಳ ಅವಧಿಗೆ ಆ ವಿಧೇಯಕವನ್ನ ಹಾಗೆ ಇಟ್ಕೊಂಡ್ರು. ಈ ರೀತಿ ಯಾವುದೇ ಒಂದು ಆಕ್ಷನ್ ತಗೊಳ್ಳದೆ ಅಥವಾ ಕೀಪಿಂಗ್ ಇನ್ ಇಸ್ ಪಾಕೆಟ್ ಅಂತ ಹೇಳ್ತಾರೆ, ಈ ರೀತಿ ರಾಷ್ಟ್ರಪತಿ ಮಾಡುವಂತಹ ಒಂದು ಕಾರ್ಯಕ್ಕೆ ಪಾಕೆಟ್ ವೆಟೋ ಅಂತ ಹೇಳ್ತಾರೆ. ಈ ಒಂದು ಘಟನೆ ಏನಾಯ್ತು, ಆಮೇಲೆ ಈ ಬಿಲ್ ಹಾಗೆ ಲ್ಯಾಪ್ಸ್ ಆಗಿ ಹೋಯ್ತು. ಯಾಕಂತಂದ್ರೆ ಆಮೇಲೆ ರಾಷ್ಟ್ರಪತಿ ಬದಲಾದ್ರು, ಆಮೇಲೆ ಸರ್ಕಾರ ಬದಲಾಯಿತು, ಯಾರು ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಿಲ್ಲ, ಹಾಗೆ ಅದು ಲ್ಯಾಪ್ಸ್ ಆಯಿತು.